ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಈ ವ್ಲಾಗ್ ಕನ್ನಡದಲ್ಲಿರುತ್ತೆ. ಇದು ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ. ಸೌತ್ ಆಫ್ರಿಕಾದಲ್ಲಿ ನನ್ನ ಸೀಮಂತ ಹೇಗೆ ನಡೀತು, ಏನೆಲ್ಲ ಪ್ರಿಪರೇಷನ್ ಆಯಿತು ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಸೀಮಂತಕ್ಕೆ ಇನ್ನೇನು 2 ಡೇಸ್ ಇದೆ. ಸಮ್ ಐಟಮ್ಸ್ ಬೈ ಮಾಡೋದಿತ್ತು. ಯಾವುದೆಲ್ಲ ಸೀಮಂತ ಫಂಕ್ಷನಿಗೆ ಬೇಕಾಗುತ್ತೆ ಅದೆಲ್ಲ ನಾವು ಬೈ ಮಾಡಿ ಎಲ್ಲ ತಂದಿಡ್ತಿದ್ದೀವಿ ವೀಕೆಂಡಲ್ಲಿ. ಬಿಕಾಸ್ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಬೈ ಮಾಡೋದೇ ಬೆಸ್ಟ್ ಅಲ್ಲ. ಅದಕ್ಕೋಸ್ಕರ ಹಣ್ಣು ಮತ್ತು ಏನೇನು ಬೇಕಾಗುತ್ತೆ ಫಂಕ್ಷನಿಗೆ ಅವೆಲ್ಲ ಮುಂಚೆನೇ ಲಿಸ್ಟ್ ಮಾಡಿಕೊಂಡು ಎಲ್ಲ ಐಟಮ್ಸ್ನ ತಂದಿಟ್ಕೊತಾ ಇದ್ದೀವಿ. ಸಮ್ ಐಟಮ್ಸ್ನ ನಾನು ಆನ್ಲೈನಲ್ಲೂ ಬೈ ಮಾಡಿದ್ದೆ. ಅದನ್ನು ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಇದೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸಿನ್ಸ್ ನಮಗೆ ಬೇಬಿ ಜೆಂಡರ್ ಮುಂಚೆನೇ ಗೊತ್ತಿರೋದ್ರಿಂದ ಬಾಯ್ ಆರ್ ಗರ್ಲ್ ಅನ್ನೋ ಬಲೂನ್ ಪಾಪ್ ಮಾಡೋಣ ಅಂತ ಅದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಫಾರಿನ್ ಕಂಟ್ರೀಸಲ್ಲೆಲ್ಲ ನಿಮಗೆ ಮುಂಚೆನೇ ಬೇಬಿ ಜೆಂಡರ್ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಬಲೂನ್ ತಗೊಂಬಂದಿದ್ವಿ ಪಾಪ್ ಮಾಡಲಿಕ್ಕೆ. ಇಲ್ಲೆಲ್ಲ ನನ್ನ ಫ್ರೆಂಡ್ಸು, ನನ್ನ ಹಸ್ಬೆಂಡ್ ಎಲ್ಲ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಸಮ್ ಐಟಮ್ಸ್ ಬಂದಿತ್ತು ಇಂಡಿಯಾಯಿಂದ. ಆ ಐಟಮ್ಸ್ನ ಅನ್ಪ್ಯಾಕ್ ಮಾಡ್ತಿದ್ದೀವಿ. ನನ್ನ ಫ್ರೆಂಡು ಇಂಡಿಯಾಗೆ ಹೋಗಿದ್ರು. ಸ್ವಲ್ಪ ಐಟಮ್ಸ್ ಏನೇನೆಲ್ಲ ಇತ್ತು ಅದನ್ನೆಲ್ಲ ಪಾಪ ಅವರೇ ತಂದಿದ್ದಾರೆ. ಇಂಡಿಯಾದಿಂದ ಬಂದಿರೋದು ಎಲ್ಲ ಅಕ್ಕ ಕಳಿಸಿರೋದು. ನೋಡೋಣ ಏನೇನಿದೆ ಅಂತ. ಗಿಫ್ಟ್ಸ್, ಚಾಕ್ಲೇಟ್ಸ್ ಎಲ್ಲ ವ್ಯಾಕ್ಯೂಮ್ ಸೀಲ್ ಆಗಿದೆ. ದುಬೈಯಿಂದ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು. ಥ್ಯಾಂಕ್ಸ್ ಟು ದೆಮ್ ಬಿಕಾಸ್ ಇಷ್ಟೊಂದು ಲಗೇಜ್ ಎಲ್ಲ ತಂದಿದ್ದಾರೆ. ಇದು ಫುಲ್ ಬೇಬಿ ಪ್ರಾಡಕ್ಟ್ಸ್ ವ್ಯಾಕ್ಯೂಮ್ ಸೀಲ್ ಆಗಿದೆ. ಇದು ಎಕ್ಸೈಟೆಡ್ ಟು ಓಪನ್. ಎಲ್ಲ ಬೇಬಿ ಪ್ರಾಡಕ್ಟ್ಸ್. ಫಸ್ಟ್ ಇದನ್ನು ಓಪನ್ ಮಾಡ್ತೀನಿ. Wow, from Love Lab. I think ಇದು ಬೇಬಿದು ಪ್ರಾಡಕ್ಟ್ಸ್ ಬ್ಯಾಗ್ ಅನ್ಸುತ್ತೆ. ಏನೇನಾಗ ಇದೆ ಇದ್ರಲ್ಲೂ. ಓಕೆ, ವಾವ್, ಸೋ ಕ್ಯೂಟ್. ಆಲ್ರೆಡಿ ಕಳಿಸಿದಾಳೆ ನಮ್ಮಕ್ಕ. ವೆರಿ ನೈಸ್. ರೂಪಾ ಫೈನ್ ಜ್ಯುವೆಲ್ಸ್. ಓಕೆ, ಏನಿದು? ದಿಸ್ ಇಸ್ ಸ್ಟೋರಿಂಗ್. ಆಮೇಲೆ ಈ ಬ್ಯಾಗಲ್ಲಿ ಪೂರಾ ಬೇಬಿ ಪ್ರಾಡಕ್ಟ್ಸ್ ಇತ್ತು. ತುಂಬ ಖುಷಿ ಆಯ್ತಿತ್ತು ಒಂದೊಂದೇ ಓಪನ್ ಮಾಡಲಿಕ್ಕೆ. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸು ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು. ವಿ ವರ್ ಸೋ ಎಕ್ಸೈಟೆಡ್ ಟು ಮೀಟ್ ಅವರ್ ಲಿಟಲ್ ಒನ್. ವೆಲ್ಕಮ್ ಟು ಆಶಿತಾಸ್ ಬೇಬಿ ಶೋವರ್ ಅಂತ ಇದು ನಾನೇ ಮಾಡಿದ್ದು. ಸಿನ್ಸ್ ನಾನು ಇನ್ವಿಟೇಷನ್ ಕಳಿಸ್ತಿದ್ದಿದ್ದು ಇದೇ ಪ್ಯಾಟ್ರನ್ ಇರೋದ್ರಿಂದ ಈ ಥರ ಕಲರ್ ಪ್ರಿಂಟೌಟ್ ತೆಗೆದುಬಿಟ್ಟು ಒಂದು ಫ್ರೇಮಿಗೆ ಅಂಟಿಸಿ ವೆಲ್ಕಮ್ ಬೋರ್ಡ್ ಥರ ಮಾಡಿದ್ದೆ. ಇಲ್ಲಿದೆ. ರಿಟರ್ನ್ ಗಿಫ್ಟ್ಸ್ನ ನಾನು ಇಂಡಿಯಾದಲ್ಲೇ ಆರ್ಡರ್ ಮಾಡಿದ್ದೆ. ಇವಾಗ ಇಂಡಿಯಾದಲ್ಲಿ ರಿಟರ್ನ್ ಗಿಫ್ಟ್ ಅಂತೂ ಪಿಚ್ವಾಯ್ ಜಾರ್ಸು ಮತ್ತು ಮೀನಾಕ್ಷಿ ಪ್ಯಾಟ್ರನ್ ಡಿಸೈನ್ಸ್ ಎಲ್ಲ ತುಂಬಾ ಇದೆ. ಡಿಫ್ರೆಂಟ್ ಐಟಮ್ಸ್ನ ಆರ್ಡರ್ ಮಾಡಿದ್ದೆ ರಿಟರ್ನ್ ಗಿಫ್ಟ್ಸ್ನ. ಅದೆಲ್ಲ ಪ್ಯಾಕ್ ಮಾಡಿ ಕ್ಲೀನಾಗಿ ಒಂದು ಲೈನಲ್ಲಿ ಜೋಡಿಸ್ತಾ ಇದ್ದೆ. ಎಲ್ಲ ಡನ್ ಅನಿಸುತ್ತೆ. ಅವರ ಲೇಡೀಸ್ನ ನೇಮ್ ಬರ್ಕೊಂಡು ಅದ್ರ ತಕ್ಕಂಗೆ ಪ್ಯಾಕ್ ಮಾಡಿ ಅವ್ರ ನೇಮ್ ಹಾಕ್ತಿದ್ದೆ, ಮಿಸ್ ಆಗಬಾರ್ದು ಅಂತ. ಇಲ್ಲಿ ನನ್ನ ಫ್ರೆಂಡು ಮೆಹಂದಿ ಹಚ್ಕೊಡ್ತಿದ್ದಾನೆ.
ಮೆಹಂದಿ ಕೂಡ ಸೀಮಂತ ಪ್ಯಾಟ್ರನ್ ಹೋಲೋ ಥರ ಮೆಹಂದಿ ಹಾಕಿಸ್ತಿದ್ದೆ. ಸೊ ಮೆಹಂದಿ ಹಾಕ್ಸಿದ್ದು ನಾನು 1 ಡೇ ಬಿಫೋರ್ ದ ಫಂಕ್ಷನ್. ಸೊ ನೆಕ್ಸ್ಟ್ ನಾವು ಸಮ್ ಐಟಮ್ಸ್ ಬೈ ಮಾಡೋದಿತ್ತು, ರೋಸಸ್ ಹಾರ ಮಾಡಲಿಕ್ಕೆ. ಬಿಕಾಸ್ ಇಲ್ಲಿ ಆ ಥರ ಹಾರ ಎಲ್ಲ ಸಿಕ್ಕೋದು ತುಂಬಾ ಕಷ್ಟ, ಆ ಥರ ಸಿಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೇ ಹಾರ ಮಾಡೋಣ ಅಂತ ನಾವು ರೋಸಸ್ ಬೈ ಮಾಡ್ತಿದ್ವಿ. ಸೊ ನಾಳೆ ಸೀಮಂತ. ಸೊ ಹಿಂದಿನ ನೈಟಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಸೊ ಫುಡ್ಸ್ ಎಲ್ಲ ಲೈಕ್ ಚಕ್ಲಿ ಕೋಳ್ಬಳೆ ಎಲ್ಲ ನನಗೆ ಇಂಡಿಯಾಯಿಂದನೇ ನಮ್ಮ ಮನೇಲಿ ಎಲ್ಲ ಮಾಡಿ ಕಳಿಸಿದ್ರು. ಸೊ ಅದನ್ನೇ ಎಲ್ಲ ಪ್ಲೇಟ್ಸ್ ಡೆಕೋರೇಷನ್ ನಾವೇ ಮಾಡ್ತಾಯಿದ್ದೀವಿ ಎಲ್ಲನೂ. ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ವಿ ನಿಜವಾಗ್ಲೂ. ಬಿಕಾಸ್ ಇಂಡಿಯಾದಲ್ಲೇ ನಾವು ಎಲ್ಲ ಇಷ್ಟೊಂದು ಜನ ಸೇರಿಕೊಂಡು ಇಷ್ಟೊಂದು ಅರೇಂಜ್ಮೆಂಟ್ ಎಲ್ಲ ಮಾಡಲ್ಲ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸೇ ಎಲ್ಲ ಮಾಡ್ತಿದ್ದಾರೆ. ಸೊ ವಿ ವರ್ ಸೋ ಹ್ಯಾಪಿ. ಸೊ ಹಾರನೂ ಕೂಡ ನಾವೇ ಬೀಡ್ಸ್ ಎಲ್ಲ ತಂದು ನನ್ನ ಫ್ರೆಂಡ್ಸೇ ಎಲ್ಲ ಮಾಡ್ತಿದ್ದಾರೆ. ನಾನು ಬರೀ ಫೋಟೋ ತೋರಿಸಿದ್ದಷ್ಟೇ, ಎಲ್ಲ ಅವರೇ ಮಾಡ್ತಿದ್ದಾರೆ. ಈ ಥರ ಬೇಕು ಅಂತ ಕೇಳಿದ್ದಷ್ಟೇ. ಸೊ ಅದೇ ಟೈಪ್ ಅವರು ಎಲ್ಲನೂ ಮಾಡ್ತಾಯಿದ್ದಾರೆ ಅಕಾರ್ಡಿಂಗ್ ಟು ದ ಫೋಟೋ. ಸೊ ಫೈನಲಿ ಸೀಮಂತ ಡೇ. ಎಕ್ಸಾಕ್ಟ್ಲಿ ನಾವು 9 ಮಂತ್ಸ್ ಬಿದ್ದ ತಕ್ಷಣ ಸೀಮಂತ ಮಾಡ್ತೀವಿ ಇಂಡಿಯಾದಲ್ಲಿ. ಸೊ ಅದೇ ಪಾಲಿಸಿನ ನಾವು ಇಲ್ಲೂ ಮಾಡ್ತಿದ್ವಿ. ಮತ್ತು ರಾಹುಕಾಲ ಎಲ್ಲ ನೋಡಿಕೊಂಡೇ ಮಾಡ್ತಿದ್ವಿ. ಫಂಕ್ಷನ್ ಸ್ಟಾರ್ಟ್ ಆಗೋದು 12 o'clock. ಅದ್ರಿಗಿಂತ ಮುಂಚೆ ನನ್ನ ಫ್ರೆಂಡ್ಸ್ ಪಾಪ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ. ನಾವು ಕ್ಲಬ್ ಹೌಸ್ನ ಬುಕ್ ಮಾಡಿದ್ವಿ. ಸೊ ಕ್ಲಬ್ ಹೌಸ್ ಇದು ಔಟ್ಡೋರ್ ಫುಲ್ ಓಪನ್ ಆಗೇ ಇರಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ವಿಂಡ್ ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಹಂಗೆ ಟೆಂಟ್ ಹಾಕಿಸಿ ಹಂಗೆ ಚೇರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸಿದ್ವಿ. ನನ್ನ ಫ್ರೆಂಡ್ಸೇ ಪಾಪ ಹಿಂದೆ ಬ್ಯಾನರ್ ಎಲ್ಲ ತಂದು ಅವರೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು 12 o'clock. ಬಟ್ ಮುಂಚೆನೇ ಬೇಗನೆ ಬಂದು ಅವರೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ಫೈನಲಿ ಕಾಣ್ತಾ ಇದೆ ಎಲ್ಲ ಆಫ್ಟರ್ ಅರೇಂಜ್ಮೆಂಟ್ಸ್. ನಾನು ರೆಡಿ ಆಗೋಕ್ಕೆ ಹೋಗಿದ್ದೆ. ನಾನು ರೆಡಿ ಎಲ್ಲ ಆಗಿ ಬಂದೆ ಫೈನಲಿ. ಸೊ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟ್ ಆಫ್ ಆಲ್ ಡೆಕೋರೇಷನ್ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಯಾವ ಇವೆಂಟ್ ಮ್ಯಾನೇಜ್ಮೆಂಟ್ ಯಾರಿಗೂ ಹೇಳಿರಲಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಸೇ ಮಾಡಿರೋದು. ಸೊ ಐ ವಾಸ್ ವೆರಿ ಹ್ಯಾಪಿ. ಅದಾದಮೇಲೆ ದೀಪ ಎಲ್ಲ ಹಚ್ಚಾಯಿತು. ಸೊ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ರು. ಅದು ಇದೇ ಹಾರ ಎಸ್ಟರ್ಡೇ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಕಮ್. ಸೊ ಏನೇನೆಲ್ಲ ಮಾಡಬೇಕು, ಏನೇನು ಫಾರ್ಮ್ಯಾಲಿಟೀಸ್ ಎಲ್ಲ ಹೇಳ್ತಾಯಿದ್ರು ನಮ್ಮ ಫ್ರೆಂಡ್ಸು. ಬಿಕಾಸ್ ನಮಗೆಲ್ಲ ಗೊತ್ತಿರಲಿಲ್ಲ. ಹಾಗೆ ವಿಡಿಯೋ ಕಾಲಲ್ಲಿ ಕೂಡ ನಮ್ಮ ಪೇರೆಂಟ್ಸ್ನೆಲ್ಲ ಕೇಳಿ ಮಾಡ್ತಿದ್ವಿ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಯಾವ ಥರ ಫಾಲೋ ಮಾಡ್ತೀವಿ ಅದೇ ಥರ ರಾಹುಕಾಲ ಎಲ್ಲ ನೋಡಿಕೊಂಡು ಮಾಡ್ತಿದ್ವಿ. ಕರೆಕ್ಟಾಗಿ ರಾಹುಕಾಲ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಇವೆಲ್ಲ ಪ್ಲೇಟ್ ಡೆಕೋರೇಷನ್ ಎಲ್ಲ ನನ್ನ ಫ್ರೆಂಡ್ಸು ಕ್ಲೀನಾಗಿ ಮಾಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ರು. ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ ಇಂಡಿಯಾಯಿಂದ. ಬಿಕಾಸ್ ಅವರಿಗೆ ಒಬ್ಬರೇ ಬರಲಿಕ್ಕೆ ಭಯ. ಇಂಟರ್ನ್ಯಾಷ್ನಲ್ ಅಲ್ವಾ, ಆಲ್ಮೋಸ್ಟ್ 15 hours ಜರ್ನಿ. ಸೊ ಅವರಿಗೆ ಯಾರಾದರೂ ನಾನು ಇಲ್ಲ ಅವಿ ಬಂದುಬಿಟ್ಟು ನಮ್ಮನ್ನ ಫೆಚ್ ಮಾಡಿ ಅಂತ ಹೇಳಿದರು. ಸಿನ್ಸ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಒಬ್ಬಳನ್ನೇ ಬಿಟ್ಟು ಹೋಗಿ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಬೇಡ ನಾವೇ ಮ್ಯಾನೇಜ್ ಮಾಡ್ಬೋದು. ಸಿನ್ಸ್ ನಮಗೆ ಡೈಲಿ ಮೇಡ್ ಬರೋರಿದ್ರು ಮತ್ತು ನರ್ಸ್ನ ಹೈರ್ ಮಾಡಿ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ನಮಗಿತ್ತು. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಆಫ್ಟರ್ ಬೇಬಿ ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ಮನ್ಸು ಬಿಡ್ಕೊಂಡು ನಾವೇ ಬರ್ತೀವಿ ಅಂತ ಹೇಳಿ ನಾವೇ ಧೈರ್ಯ ತುಂಬಿಕೊಂಡು ಓಕೆ ವಿ ಕ್ಯಾನ್ ಮ್ಯಾನೇಜ್ ಅಂತ ನಾವೇ ಪರವಾಗಿಲ್ಲ ಅಂತ ಸುಮ್ಮನಾದ್ವಿ. ಸೊ ಈಗೆಲ್ಲ ಶಾಸ್ತ್ರ ಎಲ್ಲ ನಡೀತಾ ಇದೆ. ತುಂಬ ಫೀಲ್ ಆಗ್ತಾ ಇತ್ತು ನನಗೆ, ಇನ್ನು ಪೇರೆಂಟ್ಸ್ ಮಿಸ್ ಮಾಡ್ಕೊತಿದ್ದೀನಿ ಅಂತ ಎಲ್ಲ. ವಿಡಿಯೋ ಕಾಲಲ್ಲೆಲ್ಲ ನೋಡಿದಾಗೆಲ್ಲ ತುಂಬ ಬೇಜಾರಾಗ್ತಿತ್ತು ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ಇರಬೇಕಿತ್ತು ಅಂತ. ಬಟ್ ಸ್ಟಿಲ್ ಆ ಪ್ಲೇಸ್ನೆಲ್ಲ ನನ್ನ ಫ್ರೆಂಡ್ಸು ಫುಲ್ ತುಂಬಿದ್ರು. ಬಿಕಾಸ್ ಅವರೇ ಎಲ್ಲ ಮಾಡ್ತಿದ್ರು, ತುಂಬ ಖುಷಿಯಾಗಿದ್ವಿ. ಸೊ ತುಂಬ ಹ್ಯಾಪಿಯಾಗೇ ಇದ್ದೆ.
ಫುಡ್ನ ಕೂಡ ನಾವು ಇಲ್ಲೇ ಒಂದು ಅನ್ನಪೂರ್ಣಿ ಅನ್ನೋ ರೆಸ್ಟೋರೆಂಟಲ್ಲಿ ಪ್ಯೂರ್ ವೆಜಿಟೇರಿಯನ್ ಫುಡ್ನ ನಾವು ಆರ್ಡರ್ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿತ್ತು ಫುಡ್ ಕೂಡ, ಎಲ್ಲರೂ ತುಂಬಾ ಎಂಜಾಯ್ ಮಾಡಿದರು. ಮತ್ತು ನಮ್ಮ ಸೌತ್ ಆಫ್ರಿಕನ್ ಫ್ರೆಂಡ್ಸ್ ಕೂಡ, ಕಲೀಗ್ಸ್ ಕೂಡ ಬಂದಿದ್ದರು. ಅವರಂತೂ ತುಂಬ ಡಿಲಿಷಿಯಸ್ ಅಂತ ತುಂಬಾ ಎಂಜಾಯ್ ಮಾಡಿದರು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇಂಡಿಯಾದಲ್ಲೇ ನನಗೆ ಎಷ್ಟೊಂದು ಹ್ಯಾಪಿನೆಸ್ ಸಿಗ್ತಿತ್ತೋ ಇಲ್ವೋ, ಬಟ್ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಫಿಲ್ ಮಾಡಿದರು. ನಮ್ಮ ಪೇರೆಂಟ್ಸಿಗೆಲ್ಲ ಭಯ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತೆಲ್ಲ, ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ಅಲ್ವಾ ಮಗೋದೆಲ್ಲ. ಸೊ ಬಟ್ ವಿ ವೇರ್ ವೆರಿ ಕಾನ್ಫಿಡೆಂಟ್ ಲೈಕ್ ವಿ ಕ್ಯಾನ್ ಮ್ಯಾನೇಜ್ ಅಂತ. ಸೊ ವಿ ವೇರ್ ವೆರಿ ಹ್ಯಾಪಿ. ಸ್ವಲ್ಪ ಫನ್ ಇರಲಿ ಅಂತ ಹೇಳಿ ಎಲ್ಲ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಲೈಕ್ ಈವ್ನಿಂಗ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಹುಡುಗರು ಸಪ್ರೇಟ್ ಡ್ಯಾನ್ಸು ಮತ್ತು ಹುಡುಗಿರು ಸಪ್ರೇಟ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಹಿಯರ್ ಕಮ್ ಬೇಬಿ ಜೆಂಡರ್ ರಿವೀಲ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು, ಬಟ್ ಸಮ್ ಪೀಪಲ್ ಇನ್ನೂ ಗೊತ್ತಿರಲಿಲ್ಲ ಯಾವ ಜೆಂಡರ್ ಅಂತ. ಸೊ ಬಲೂನ್ ಪಾಪ್ ಅಂತ. ಸೊ ನಾವು ಆ್ಯಕ್ಚುಲಿ ನಮಗೆ ಗರ್ಲ್ ಬೇಬಿನೇ ಬೇಕು ಅಂತ ತುಂಬಾ ವಿಶ್ ಮಾಡ್ಕೊಂಡಿದ್ವಿ. ಸೊ ಇಟ್ಸ್ ಲೈಕ್ ಎ ಮ್ಯಾನಿಫೆಸ್ಟಿಂಗ್. ಸೊ ಫಸ್ಟ್ ನನಗೆ 3rd ಮಂತಲ್ಲೇ ಗೊತ್ತಾಗಿತ್ತು ನನಗೆ ಯಾವ ಬೇಬಿ ಅಂತ. ಸೊ ವಿ ವರ್ ವೆರಿ ಹ್ಯಾಪಿ. ಫ್ರಮ್ ಫಸ್ಟ್ ಮಂತ್ ಇಟ್ ಸೆಲ್ಫ್ ನಾನು ಮತ್ತು ನನ್ನ ಹಸ್ಬೆಂಡ್ ಮ್ಯಾನಿಫೆಸ್ಟ್ ಮಾಡ್ತಿದ್ವಿ ಡೈಲಿ ಗರ್ಲ್ ಬೇಬಿ ಆಗಿರಲಿ ಅಂತ. 3rd ಮಂತಿಗೆ ಗೊತ್ತಾಗ್ಬಿಡುತ್ತೆ ಯಾವ ಬೇಬಿ ಅಂತ. ಸೊ ವಿ ವರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗಾಡ್. ಸೊ ಫೈನಲ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲ ಈವ್ನಿಂಗಲ್ಲಿ ಎಲ್ಲ ಫಂಕ್ಷನ್ ಆದಮೇಲೆ ಆರತಿ ಮಾಡ್ತಿದ್ರು. ಇಲ್ಲಿ ನಮ್ಮ ಫ್ರೆಂಡ್ಸ್, ಕಲೀಗ್ಸ್, ಸೌತ್ ಆಫ್ರಿಕನ್ಸ್ ಕೂಡ ಫಂಕ್ಷನಿಗೆ ಬಂದಿದ್ದರು. ಅವರಿಗೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತಿದ್ವಿ ಯಾವ ಥರ ಶಾಸ್ತ್ರ ನಡೆಯುತ್ತೆ ಅಂತ. ಅದನ್ನೆಲ್ಲ ನೋಡಿ ಅವರು ತುಂಬಾ ಖುಷಿ ಪಡ್ತಿದ್ರು. ಎಕ್ಸೈಟ್ಮೆಂಟಿಂದ ಅವರು ಕೂಡ ನನಗೆ ಶಾಸ್ತ್ರ ಎಲ್ಲ ಮಾಡಿದರು. ಎಲ್ಲ ಫಂಕ್ಷನು ತುಂಬ ಚೆನ್ನಾಗಾಯಿತು. ನನ್ನ ಲೈಫಲ್ಲಿ ಲೈಕ್ ಮೆಮೊರೇಬಲ್ ಮೊಮೆಂಟ್ ಯಾವುದು ಅಂದರೆ ನಮ್ಮ ಸೀಮಂತ, ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಪ್ರೆಗ್ನೆನ್ಸಿ ಇಸ್ ವೆರಿ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರೆಗ್ನೆನ್ಸಿಲಿ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಎಲ್ಲ ಫಂಕ್ಷನ್ ಆದಮೇಲೆ ಈವ್ನಿಂಗ್ ಟೈಮ್ ಎಲ್ಲ ಗೆಟ್ ಟುಗೆದರ್ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಕುಡ್ಕೊಂಡು ಪಾಪ ಅವ್ರಿಗೆ ನಮಗೋಸ್ಕರ ಸಾಂಗ್ಸ್ನ ಡೆಡಿಕೇಟ್ ಮಾಡಿದರು. ನೆಕ್ಸ್ಟ್ ಕ್ಲಿಪ್ ಅದಾಗಿರುತ್ತೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಣ್ಣಲ್ಲಿ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂದಿ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು.
ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು ನಾ ಉಳಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲೇ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. ಇನ್ನೊಂದು ರಿಕ್ವೆಸ್ಟ್. ರತನ್ ಸ್ಟಾರ್ಟ್ ಇವಾಗ ಹೇಳು. ಈ ಹಾಡು ಅವಿನಾಶ್ ಅವ್ರ ಕಡೆಯಿಂದ ರಚಿತಾ ಅವರಿಗೆ. ಇದು ಹಾಡು ಬಂದ್ಬಿಟ್ಟು ಹುಲಿಯ ಹಾಲಿನ ಮೇವು ಅದರದ್ದು. ಇದು ಅಣ್ಣವ್ರ ಸಾಂಗು. ಓಕೆ, ಬೇಜಾರು ಮಾಡ್ಕೊಬಿಡಪ್ಪ, ನಾವೆಲ್ಲ ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. ಕಣ್ಣಲ್ಲಿ ತುಂಬಿ ಒಲವ, ಎದೆಯಲ್ಲಿ ತುಂಬಿ ಒಲವ, ಬಾಳಲ್ಲಿ ತುಂಬಿದೆ ಉಲ್ಲಾಸವ. ನನ್ನೆದೆಯ ತಾಳ ನೀನು, ನನ್ನುಸಿರರಾಗ ನೀನು, ನನ್ನೊಡಲ ಜೀವನೀ ಸಂತೋಷವೇ. ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ, ನೀನಿಲ್ಲವಾದರೆ ಈ ಪ್ರಾಣ ನಿಲ್ಲದೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ. ತುಂಬಾ ಗಿಫ್ಟ್ಸ್ ಬಂದಿತ್ತು. ಇವೆಲ್ಲ ಗಿಫ್ಟ್ಸ್ ನಾಳೆ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕು ನಾನು. ಹೌಸ್ಫುಲ್ ಗಿಫ್ಟ್ಸ್ಗಳೇ ಆಗಿದೆ. ಸ್ಯಾರಿಗಳು, ಮೇಕಪ್ ಐಟಮ್, ಬೇಬಿದು ಐಟಮ್ಸು ತುಂಬಾ ಗಿಫ್ಟ್ ಬಂದಿದೆ. ನಾನು ನಾಳೆ ನಮ್ಮ ಮೇಡ್ ಬಂದಾಗ ಎಲ್ಲ ಸೆಗ್ರಿಗೇಟ್ ಮಾಡಿಸ್ಬೇಕು. ಸೊ ದಿಸ್ ವಾಸ್ ವೆರಿ ಮೆಮೊರೇಬಲ್. ಆ್ಯಕ್ಚುಲಿ ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಫ್ರೆಂಡ್ಸ್ ಮತ್ತು ನನ್ನ ಹಸ್ಬೆಂಡು, ಬಿಕಾಸ್ ಇಷ್ಟೊಂದು ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿ ನನಗೆ ಲೈಫ್ ಟೈಮ್ ಮೆಮೊರಿ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.